ಹಲೋ, ಲಾಂಗ್ ಟೈಮ್ ನೋ ಸಿ. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ. ಸೊ ಎಸ್, ನಾನು ಆನ್ ಕ್ಯಾಮ್ರಾ ಬರ್ತೀನಿ ಅಂದರೆ ಬಂದೇ ಬರ್ತೀನಿ. ಅಟ್ಲೀಸ್ಟ್ ನೆಕ್ಸ್ಟ್ ಮಂತ್ಗಾದರೂ ಬಂದೇ ಬರ್ತೀನಿ. ಓಕೆ, ಸೊ ಇವತ್ತು ನಾನು ಮಾಡೋ ವಿಡಿಯೋ ನೆಕ್ಸ್ಟ್ ನಿಮ್ಮ ಲೈಫಲ್ಲಿ ಏನು ಬ್ಲೆಸ್ಸಿಂಗ್ ಬರ್ತಿದೆ. ಓಕೆ, ನೆಕ್ಸ್ಟ್ ಏನು ಬ್ಲೆಸ್ಸಿಂಗ್, ಒನ್ ಬಿಗ್ ಬ್ಲೆಸ್ಸಿಂಗ್. ನಾನು ಫಸ್ಟ್ ಒಂದು ವಿಡಿಯೋ ಮಾಡಿದ್ದೆ 3 ಬಿಗ್ ಬ್ಲೆಸ್ಸಿಂಗ್ಸ್ ಅಂತ. ಇವಾಗ ಒನ್ ಬಿಗ್ ಬ್ಲೆಸ್ಸಿಂಗ್ ಬಗ್ಗೆ ಜಾಸ್ತಿ ಫೋಕಸ್ ಕೊಡೋಣ. ಓಕೆ, ಸೊ ನನ್ನ ಹೆಸರು ಆರ್ಯವಂಶಿ ಪೂಜಾ. ವೆಲ್ಕಮ್ ಟು ಆರ್ಯವಂಶಿ ಪೂಜಾ ಯೂಟ್ಯೂಬ್ ಚಾನಲ್. ಸೊ ಎಸ್, ನನ್ನ ಚಾನಲ್ ಹೆಸರು ಕೂಡ ಸ್ವಲ್ಪ ಚೇಂಜ್ ಮಾಡಿದ್ದೀನಿ ಬಿಕಾಸ್ ನಾನು ನಿಮ್ಗೆ ತುಂಬ ಹೇಳಬೇಕು. ನಾನು ಸ್ವಲ್ಪ ಹೇಳ್ತೀನಿ. ಓಕೆ, ನಾನು ಸೊ ಕನ್ಸಲ್ಟೇಷನ್ ನನ್ನೊಟ್ಟಿಗೆ ನಾನು ಝೂಮ್ ಲಿಂಕ್ ಕಳಿಸ್ತೀನಿ. ಝೂಮ್ ಮೂಲಕ ನಾನು ನೀವು ಫೇಸ್ ಟು ಫೇಸ್ ಮಾತಾಡ್ಬೋದು. ಓಕೆ, ಎಲ್ಲ ನೆಕ್ಸ್ಟ್ ಮಂತಿಂದ ನಾನು ಆನ್ ಕ್ಯಾಮ್ರಾ ರೆಕಾರ್ಡಿಂಗ್ ಮಾಡೋಕ್ಕೆ ಬರ್ತೀನಲ್ಲ, ಆಮೇಲಿಂದ. ಓಕೆ, ನಾಟ್ ನಾವು, ಇವಾಗಲ್ಲ. ಇವಾಗ ಸ್ವಲ್ಪ ಪ್ರಿಪೇರ್ ಆಗೋದಿದೆ. ಸೊ ಹಾಗಾಗಿ ಸ್ವಲ್ಪ ಟೈಮ್ ಕೊಡಿ. ಓಕೆ, ಥ್ಯಾಂಕ್ ಯು. ಆ್ಯಂಡ್ ಝೂಮ್ ನಿಮ್ಮ ಹತ್ರ ಆ್ಯಪ್ ಇಲ್ಲ ಅಂದರೆ ದಯವಿಟ್ಟು ಝೂಮ್ ಡೌನ್ಲೋಡ್ ಮಾಡಿ. ಅದು ಯಾವತ್ತಿದ್ರೂ ಹೆಲ್ಪ್ ಆಗುತ್ತೆ. ನನಗಿಲ್ಲ ಅಂದ್ರೂ ಬೇರೆಯವ್ರ ಹತ್ರ ಏನಾದರೂ ರೀಡಿಂಗ್ ತೊಗೊಬೇಕಂತ ನೀವು ಹೋದರೂ ಕೂಡ ಝೂಮ್ ತುಂಬ ಹೆಲ್ಪ್ ಆಗುತ್ತೆ ನಿಮಗೆ. ಸೊ ಝೂಮ್ ಆ್ಯಪ್ ಡೌನ್ಲೋಡ್ ಮಾಡ್ಕೊಳ್ಳಿ. ಆ್ಯಂಡ್ ನನ್ನ ಒಟ್ಟಿಗೆ ಫಸ್ಟ್ ಓಕೆ, ನೀವು ಡಿಸ್ಕಸ್ ಮಾಡಬೇಕು. ನಾನು ಹೆಂಗೆ, ನಾನು ಯಾವ ಥರ ರೀಡಿಂಗ್ ಮಾಡ್ತೀನಿ ಅಂತೆಲ್ಲ ನಿಮ್ಮ ಕಷ್ಟ ನೀವು ಹೇಳ್ಕೊಬೇಕು. ಆಮೇಲೆ ಫೀಸ್ ಡಿಸ್ಕಸ್ ಮಾಡೋದು. ಓಕೆ, ಫರ್ದರ್ ಸ್ಟೆಪ್ಗೆ ನೀವು ಹೋದರೆ ಆ ಥರ ಅದು ಕನ್ಸಲ್ಟೇಷನ್, ಪರ್ಸ್ನಲ್ ಕನ್ಸಲ್ಟೇಷನ್ ನಿಮ್ಮ ಮಧ್ಯ ಮಾತ್ರ. ಓಕೆ, ಸಾರಿ. ಅದು ಕನ್ಸಲ್ಟೇಷನ್ ಫೀಸ್ ವಿಲ್ ಬಿ 1000 ರುಪೀಸ್. ಓಕೆ, 20 ನಿಮಿಷ. ಓಕೆ, ಯಾಕಂದರೆ ನಿಮ್ಮ ಕಷ್ಟ ನಾನು ಕೇಳಬೇಕಲ್ಲ. ಸೊ ಆಮೇಲೆ ನಾನು ನಿಮಗೆ ಆವಾಗಲೇ ಆದರೆ ಒಂದು ಸ್ವಲ್ಪ ರೆಮಿಡಿ ಕೊಡ್ತೀನಿ. ಇಲ್ಲ ನೆಕ್ಸ್ಟ್ ಫರ್ದರ್ಗೆ ಹೋಗಬೇಕು ಅಂತ ಅನ್ಸಿದ್ರೆ ನನಗೆ ಮೆಸೇಜ್ ಬಂದರೆ ನಿಮ್ಮನ್ನು ಸ್ಟಡಿ ಮಾಡಿ. ಓಕೆ, ಅಂದರೆ ನೀವು ಹೇಳೋದನ್ನೆಲ್ಲ ನಿಮ್ಮ ಆರಾ ನೋಡಿ. ಓಕೆ, ಅದನ್ನು ಸ್ಟಡಿ ಮಾಡಿ. ಬೇಕು ನಿಮ್ಗೆ ಇನ್ನೊಂದು ಸ್ವಲ್ಪ ಲಾಂಗ್ ರೀಡಿಂಗ್ ಬೇಕು ಅಂದರೆ ಅದಕ್ಕೆ ಹೇಳ್ತೀನಿ ಬೇರೆ. ಅದರದ್ದು ಫೀಸ್ ಏರುಪೇರು ಮಾಡಿಕೊಂಡ್ರೆ ಆಯಿತು ಬಿಡಿ. ಓಕೆ, ನೀವು ಹೀಳಾಗೋದು ಫಸ್ಟ್ ಇಂಪಾರ್ಟೆಂಟ್ ನನಗೆ. ಅದು ಬಿಟ್ಟರೆ ನೀವು 500 ರುಪೀಸ್ ಒಂದು ಪ್ರಶ್ನೆ ಅಂತ ಕೇಳ್ಬೋದು. ಓಕೆ, ಅದನ್ನು ಝೂಮ್ ಲಿಂಕ್ ಕಳಿಸ್ತೀನಿ, ಫೇಸ್ ಟು ಫೇಸ್ ಮಾತಾಡ್ಬೋದು ಅದರಲ್ಲಿ. ರೈಟ್, ನಿಮಗೆ ಮೋರ್ ದ್ಯಾನ್ ಒನ್ ಕ್ವೆಶನ್ ಇದೆ ಅಂತ ಅನಿಸಿದ್ರೆ, ಅಥವಾ ನಿಮ್ಮ ಇಶ್ಯೂ ಒಂದು ಕ್ವೆಶನ್ನಲ್ಲೇ ಆಗೋಲ್ಲ, ಸ್ವಲ್ಪ ದೊಡ್ಡದಿದೆ, ಸ್ವಲ್ಪ ಇಂಟೆನ್ಸ್ ಟಾಪಿಕ್ ಇದೆ ಅಂತ ಅನಿಸಿದ್ರೆ ನೀವು 1000 ರುಪೀಸ್ ಫಸ್ಟ್ 1000 ರುಪೀಸ್ ಕಟ್ಟಿ ನೀವು ಇದು ಮಾಡ್ಕೊಬೋದು, ಕನ್ಸಲ್ಟೇಷನ್ ಅಂತ ತೊಗೊಬೋದು ನನ್ನ ಮೂಲಕ. ಓಕೆ, ಎಲ್ಲ ನಾನೇ ಹ್ಯಾಂಡಲ್ ಮಾಡ್ತೀನಿ. ನನ್ನ ಹತ್ರ ಯಾರು ಅಸಿಸ್ಟೆಂಟ್ ಇಲ್ಲ, ಏನೂ ಇಲ್ಲ. ಓಕೆ, ನಾನೇ ಎಲ್ಲ. ಸೊ ಝೂಮ್ ಆ್ಯಪನ್ನು ಡೌನ್ಲೋಡ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ, ಸೊ ಫಸ್ಟು ಇನ್ನೊಂದು ಭಾಷೆಯಲ್ಲಿ ಮಾಡ್ತೀನಿ, ಅಲ್ಲಿಗೆ ಸದ್ಯಕ್ಕೆ ಹೇಳೋದಿಲ್ಲ. ಸೊ ಫಸ್ಟ್ ನಮ್ಮ ಕನ್ನಡದಿಂದ ಶುರು ಮಾಡೋಣ. ಕನ್ನಡದಲ್ಲಿ ಸ್ವಲ್ಪ ಗ್ರೋತ್ ಆದಮೇಲೆ ನಾನು ಬೇರೆ ಭಾಷೆಗೆ ಶಿಫ್ಟ್ ಆಗ್ತೀನಿ. ಎರಡೂ ಮಾಡ್ತೀನಿ. ಓಕೆ, ಆ್ಯಂಡ್ ರೀಡಿಂಗ್ಸ್ ಕೂಡ ಬೋತ್ ಆನ್ ಕ್ಯಾಮ್ರಾ ಆ್ಯಂಡ್ ಆಫ್ ಕ್ಯಾಮ್ರಾ. ಅಂದರೆ ಇವಾಗ ಹೆಂಗೆ ನೋಡ್ತಿದ್ದೀರೋ ಈ ರೀಡಿಂಗ್ ಪ್ಲಸ್ ನಾನು ಕ್ಯಾಮ್ರಾ ಮುಂದೆನೇ ಶಫಲ್ ಮಾಡಿ ನಿಮ್ಮ ಮುಂದೆ ಮಾಡೋ ಅಂಥ ರೀಡಿಂಗ್ ಕೂಡ ಬರ್ತದೆ. ಆ್ಯಂಡ್ ನಿಮಗೆ ಲೈವ್ ಬರಬೇಕು ಅಂತಂದರೆ ಮೆನ್ಷನ್ ಮಾಡಿ, ದಯವಿಟ್ಟು ನಾನು ಲೈವ್ ಕೂಡ ಬರ್ತೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಸೊ ಇವತ್ತು ಒನ್ ಬಿಗ್ ಬ್ಲೆಸ್ಸಿಂಗ್. ಓಕೆ, ರಿಸೀವ್ ಮಾಡೋಕ್ಕೆ ನೀವು ರೆಡಿಯಾಗಿದ್ದೀರಾ ಇಲ್ವಾ? ರೆಡಿ ಇದ್ದೀರಾ ಅಂದರೆ ಏನದು, ರೆಡಿ ಇಲ್ಲ ಅಂದರೆ ಏನು ಮಾಡಬೇಕು? ಓಕೆ, ಸೊ ಬನ್ನಿ ನೋಡೋಣ. ಥ್ಯಾಂಕ್ ಯು ಸೋ ಮಚ್. ಓಕೆ, ಇಲ್ಲಿ ಇಟ್ಕೊಂಡಿರ್ತೀನಿ. ನಂಗೆ ಫಸ್ಟ್ ಮೆಸೇಜ್ ಏನು ಬಂತು ಗೊತ್ತಾ? ಒಂದು ಬರೋಂಗಿತ್ತು ಬಟ್ ಬಂದಿಲ್ಲ, ಇನ್ನೊಂದು ಬರೋಂಗಿದೆ, ಅದೇ ತುಂಬ ತಡೆ ಆಗ್ತಿದೆ. ಓಕೆ, ಮೊದಲನೇ ಕಾರ್ಡ್ ಬಂತು. ಎಸ್, ಓಕೆ, ಹೇಳ್ತೀನಿ. ಇನ್ನೊಂದು ಮೆಸೇಜ್ ಏನು ಬಂತು ಅಂದರೆ, ಅಯ್ಯಯ್ಯೋ ಮರ್ತೈತೆ ಚಾನಲ್ಡು, ನಿಮ್ಮನ್ನು ನೀವು ಪ್ರಿಪೇರ್ ಮಾಡ್ಕೊಬೇಕು ಅಂತ ಬಂತು. ನೀವಿನ್ನೂ ಪ್ರಿಪೇರ್ ಆಗಿಲ್ಲ, ನೀವಿನ್ನೂ ಪ್ರಿಪೇರ್ ಮಾಡ್ಕೊಬೇಕಂತ. ನಾನು ಹೇಗೆ ಅಂತ ಕೂಡ ನಾನು ನಿಮ್ಗೆ ಹೇಳ್ತೀನಿ. ಇದು ಎರಡನೇ ಕಾರ್ಡ್ ಹಿಂಗೆ ಇರಲಿ, ಬಿಕಾಸ್ ಅದು ಬಂದಿದ್ದು ಹೀಗೆ. ಸೊ ಹೀಗೆ ಇರಲಿ. ಇದು ತಡೆ ಮಾಡ್ತಿದೆ ಈ ಕಾರ್ಡ್ ಏನು, ಇದನ್ನು ಹೇಗೆ ನೀವು ತಳ್ಳಬೇಕು. ಓಕೆ, ನಿಮ್ಮ ಬ್ಲೆಸ್ಸಿಂಗ್ಸ್ ರಿಸೀವ್ ಮಾಡೋಕ್ಕೆ ಸದ್ಯಕ್ಕೆ ನೋಡಿದ್ರೆ ಚೆನ್ನಾಗಿದೆ. ಓಕೆ, ಸೊ ಬನ್ನಿ ಇನ್ನೊಂದು ಕಾರ್ಡ್ ತೊಗೊಳ್ಳೋಣ. ಓಕೆ, ಓ
ಇದು ಕೈ ಜಾರು ಬಂದಿದ್ದು, ಸೊ ಇದು ತಗೊಳ್ಳಲ್ಲ. ಥ್ಯಾಂಕ್ ಯು. ಓಕೆ, ನಿಮಗೆ ಎಕ್ಸ್ಟ್ರಾ ಕಾರ್ಡೇ ಬಂದಿದೆ, ಕಿಂಗ್ ಆಫ್ ಪೆಂಟಕಲ್ಸ್. ಓಕೆ, ದುಡ್ಡು ಸ್ವಲ್ಪ ಲಾಸ್ ಆಗುತ್ತೆ ಅಂತ ಬಂತು. ಸ್ವಲ್ಪ ದುಡ್ಡು ಲಾಸ್ ಆಗೋ ಚಾನ್ಸಸ್ ಇದೆ. ಆ್ಯಂಡ್ ಇದೆರಡು ಕಾರ್ಡ್. ಓಕೆ, ಪಾಠ ಕಲಿಬೇಕು ಅಂದನಲ್ಲ, ನೀವು ಪಾಠ ಕಲಿಬೇಕು. ಓಕೆ, ಸ್ವಲ್ಪ ಪಾಠ ಕಲಿಬೇಕಂತಿದೆ. ಆ್ಯಂಡ್ ಈ ಪಾಠಕ್ಕೆ ಓಕೆ, ನನಗೆ ಹೇಳ್ತಾ ಇದ್ದಾರೆ ಕೆಲವ್ರಿಗೆ ಏನಾದರೂ ಕೋರ್ಸ್ ತೊಗೊಬೇಕು ಅಂತ ಆಸೆ ಇದ್ದರೆ ಅದು ಸ್ವಲ್ಪ ದುಡ್ಡು ಖರ್ಚಾಗುತ್ತೆ. ಬಟ್ ಕೋರ್ಸ್ ನೀವು ತೊಗೊಬೇಕು, ಬಿಕಾಸ್ ಅದರಿಂದ ನೀವು ಪಾಠ ಕಲಿಯೋದು ತುಂಬ ಬರುತ್ತೆ ಅಂತ. ಏನಾದರೂ ಕೋರ್ಸ್ ಆಗಿರ್ಬೋದು. ಓಕೆ, ಕುಕ್ಕಿಂಗ್ ಕ್ಲಾಸಸ್ ಆಗಿರ್ಬೋದು, ಅಥವಾ ರಂಗೋಲಿ ಹಾಕೋ ಕ್ಲಾಸ್ ಆಗಿರ್ಬೋದು, ಅಥವಾ ಝೂಮ್ ಝೂಮ್ ಅಲ್ಲ, ಯೂಟ್ಯೂಬ್ ಮೂಲಕ ನೋಡಿ ಯಾವುದಾದ್ರೂ ಒಂದು ಕೋರ್ಸ್ ಅಂತ ತೊಗೊಳ್ಳೋದಾಗ್ಬೋದು. ಅಥವಾ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಏನೋ ಲೈಕ್ ನಾನು ಯಾವತ್ತೂ ಒಂದು ಟ್ಯುಟೋರಿಯಲ್ ಅಂತ ಸೇರಿಕೊಂಡಿಲ್ಲ. ಬಟ್ ಕಾಂಪಿಟೇಟಿವ್ ಎಕ್ಸಾಮ್ಸ್ UPSCಗೆ ಅಥವಾ ಸ್ಟೇಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್ಗೆ ನೀವೇನಾದರೂ ಟ್ರೈ ಮಾಡ್ತಿದ್ರೆ ಕೋರ್ಸಿಗೆ ಸೇರ್ಕೊಳ್ಳ ಅಂತ ಇದ್ದರೆ ಅದು ಆಗಿರ್ಬೋದು. ಆ್ಯಂಡ್ ನೀವು ಕಂಪ್ಲೀಟಾಗಿ ನೀವು XYZ ಓಕೆ, ಯಾವುದಾದ್ರೂ ಕೋರ್ಸ್ ಆಗಿರ್ಬೋದು, ನೀವು ಕಂಪ್ಲೀಟಾಗಿ ರೆಡಿ ಆಗಿಲ್ಲ. ಆ್ಯಂಡ್ ನಿಮ್ಮನ್ನು ರೆಡಿ ಮಾಡುತ್ತೆ. ಓಕೆ, ನೀವು ರೆಡಿ ಆಗೋ ಅಂತಹ ಪೊಸಿಷನಲ್ಲಿ ಇದ್ದೀರಾ. ಬಟ್ ಮೆಂಟಲಿ ಆ್ಯಂಡ್ ಮೆಂಟಲಿ ಮತ್ತು ಎಮೋಷ್ನಲಿ ನೀವು ಸ್ವಲ್ಪ ರೆಡಿ ಇಲ್ಲ ಇನ್ನು. ಸೊ ಹಾಗಾಗಿ ನಿಮಗೆ ಕೋರ್ಸ್ ಒಂದು ಬೇಕು. ಓಕೆ, ಮೇ ಬಿ ಆ ಕೋರ್ಸಿಗೆ ನಿಮ್ಮಿಂದ ಸ್ವಲ್ಪ ಕಾಸು ಖರ್ಚಾಗ್ಬೋದು. ಅದಕ್ಕೆ ನಾನು ಹೇಳಿದ್ದು ಪ್ರಿಪೇರ್ ಆಗಬೇಕು ನೀವು ಅಂತ ಸ್ಟಾರ್ಟಿಂಗ್ನಲ್ಲೆಲ್ಲ ಇದೇ ಹೇಳಿದ್ದು. ಸೊ ಈ ಕಾರ್ಡ್ ಏನು, 8 ಆಫ್ ಸೋರ್ಸ್. ನಿಜ ಹೇಳ್ಬೇಕಂದ್ರೆ ಆಸಮ್, ಸೂಪರ್. ನಿಮ್ಮ ಇಂಟ್ಯೂಷನ್ ಮಾತು ಕೇಳಿ, ನಿಮ್ಮ ಪ್ಯಾಷನ್ ನೀವು ಫಾಲೋ ಮಾಡಿ. ನಿಮ್ಗೆ ಇಷ್ಟ ಇದೆ ಕೋರ್ಸು, ನೀವು ಸೇರ್ಕೊಬೇಕು, ನಿಮಗೆ ನಾಲೆಜ್ ಬೇಕು ಅಂದರೆ ನೀವು ಪ್ರಿಪೇರ್ ಆಗಿದ್ದೀರಾ. ನೀವು ಪ್ರಿಪೇರ್ ಆಗಿದ್ದೀರಾ ಖರ್ಚು ಮಾಡೋಕ್ಕೆ, ಕೋರ್ಸ್ ತೊಗೊಳಕ್ಕೆ ಅಂತ ಏನೇ ಇದ್ರೂ ನಿಮ್ಮ ಇಂಟ್ಯೂಷನ್ ಮಾತು ಕೇಳಿ, ಥರ್ಡ್ ಐ ಚಕ್ರ ಕೇಳಿ, ಮನಸ್ಸಿನ ಮಾತು ಕೇಳಿ. ಓಕೆ, ಮನಸ್ಸು ಥರ್ಡ್ ಐ ಎರಡು ಬೇರೆ ಬೇರೆ. ಓಕೆ, ಎರಡು ಬೇರೆ. ಬಟ್ ಇಲ್ಲಿ ಪ್ಯಾಷನ್ ಆ್ಯಂಡ್ ಪ್ಯೂರಿಟಿ ಇದೆ. ಎಸ್, ಇಲ್ಲಿ ದುಡ್ಡಿಂದ ಸ್ವಲ್ಪ ಕೆಲವ್ರಿಗೆ ಕಟ್ಟಾಗ್ದಂಗೆ ಆಗಿದೆ ದುಡ್ಡು ವಿಷಯ ಬಂದಾಗ. ಬಿಕಾಸ್ ನಿಮ್ಮ ಹತ್ರ ಇಲ್ಲ, ಬಟ್ ನಿಮಗೆ ಹೆಲ್ಪ್ ಅನ್ನೋದು ಬೇಕು. ಅಥವಾ ಒಂದು ಏನಂತಾರೆ ಅದಕ್ಕೆ, ಒಂದು ದಾರಿ ತೋರ್ಸೋಕ್ಕೆ ನಿಮ್ಗೊಬ್ರದ್ದು ಹೆಲ್ಪ್ ಬೇಕು. ಬಟ್ ಅದಕ್ಕೆ ನೀವು ಫೀಸ್ ಪೇ ಮಾಡೋದಾಗಲಿ ಅಥವಾ ಏನಾನ ಒಂದು ಚಾರ್ಜ್ ಅಂತ ಕಟ್ಟಬೇಕಾಗತ್ತೆ. ನಿಮ್ಮ ಹತ್ರ ಸ್ವಲ್ಪ ಕಷ್ಟ ಅನಿಸ್ತಿದೆ. ಸೊ ಹಾಗಾಗಿ ನಿಮ್ಮನ್ನ ಕಟ್ಟಾಗ್ದಂಗೆ ಆಗ್ತಿದೆ. ಬಟ್ ದೇರ್ ಆರ್ ಚಾನ್ಸಸ್ ನಿಮಗೆ. ಲ್ಯಾಕ್ ಮೆಂಟಾಲಿಟಿನಲ್ಲಿರೋಕ್ಕೆ ಹೋಗಬೇಡಿ ಅಂತ ಬಂತು. ಅಂದರೆ ನನ್ನ ಹತ್ರ ಇಲ್ಲ, ನನ್ನ ಕೈಲ್ಲ ಮಾಡೋಕ್ಕಾಗಲ್ಲ, ಹೆಂಗೋ ಏನೋ ಅಂತ ಆ ಥರ ಲ್ಯಾಕ್ ಮೆಂಟಾಲಿಟಿನಲ್ಲಿರಬೇಡಿ. ರಿಮೆಂಬರ್, ಯಾವಾಗಲೂ ಯಾವುದೇ, ಈ ಕಾರ್ಡಿಂದ ಹೇಳ್ತೀನಿ, ರಿಮೆಂಬರ್, ಯಾವುದೇ ಲೈಫಲ್ಲಿ ಫೌಂಡೇಶನ್ ಅಂತ ಮಾಡ್ಕೊಬೇಕಂದ್ರೆ, ಗಟ್ಟಿಯಾಗಿ ನಿಲ್ಲಬೇಕು ಅಂತಂದರೆ ಸ್ವಲ್ಪ ಖರ್ಚು ಅನ್ನೋದು ಮಾಡಲೇಬೇಕಾಗತ್ತೆ. ಓಕೆ, ಕೆಲವು ಸತಿ ಇರುತ್ತೆ, ಕೆಲವು ಸತಿ ಇರಲ್ಲ. ನನಗೆ ಅರ್ಥ ಆಗುತ್ತೆ. ಇದ್ದಾಗ ಯೂಸ್ ಮಾಡ್ಕೊಳ್ಳಿ, ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ಸುಮಾರು ಜನ ಇರುತ್ತೆ, ಒಂದು 10,000 ರೂಪಾಯಿ ಹೋಗಿ ಶಾಪಿಂಗ್ ಮಾಡ್ತಾರೆ. ನಂಗೆ ಅರ್ಥನೇ ಆಗಲ್ಲ. ನನ್ನ ದೇವರಾಣೆ ಅರ್ಥ ಆಗಲ್ಲ ಈ ಕಾನ್ಸೆಪ್ಟು. ದುಡ್ಡಿದೆ ಅಂತ ಶಾಪಿಂಗ್ ಮಾಡೋದಂತೆ, ದುಡ್ಡಿದೆ ಅಂತ ಸ್ಟಾರ್ಬಕ್ಸ್ಗೆ ಹೋಗೋದಂತೆ, ದುಡ್ಡಿದೆ ಅಂತ ಅಲ್ಲಿಗೆ ಹೋಗೋದಂತೆ. ಏನು ನಾನ್ಸೆನ್ಸ್ ಇದು. ನನ್ನ ಫ್ರೆಂಡ್ಸೇ ಅಂದರೆ ನನಗೆ ಯಾರೂ ಫ್ರೆಂಡ್ಸ್ ಇಲ್ಲ, ಬಟ್ ಕೆಲವ್ರು ನನ್ನನ್ನು ಫ್ರೆಂಡ್ ಅಂತ ಕನ್ಸಿಡರ್ ಮಾಡ್ತಾರೆ. ಸೊ ನಾನು ಅವರು ಹೇಳೋದನ್ನ ಕೇಳಿ ನನಗೆ ಒಂಥರ, ದುಡ್ಡು ಯೂಸ್ ಮಾಡಬೇಕು, ಖರ್ಚು ಅಂದರೆ ನೀರು ಚೆಲ್ಲಂಗೆ ಚೆಲ್ಲಬಾರ್ದು. ಸೊ ಆವಾಗ ದುಡ್ಡಿಗೆ ನೀವು ರೆಸ್ಪೆಕ್ಟ್ ಕೊಟ್ಟಿಲ್ಲ ಅಂದರೆ ದುಡ್ಡು ನಿಮಗೆ ರೆಸ್ಪೆಕ್ಟ್ ಕೊಡಲ್ಲ, ಅದು ಬರಲ್ಲ. ಓಕೆ, ಸೊ ಅದೇ ಇಲ್ಲಿ ಹೇಳೋದು, ಅದೇ ಇಲ್ಲೂ ಹೇಳೋದು. ಇದೊಂದು ಚಾಲೆಂಜ್ ನಿಮಗೆ. ಇದೊಂದು ಚಾಲೆಂಜ್ ಇದೊಂದು ಚಾಲೆಂಜ್ ನಿಮಗೆ. ಓಕೆ, ಇವಾಗ ನೀವು ಏನು ಮಾಡ್ತೀರಾ, ಏನು ಡಿಸೈಡ್ ಮಾಡ್ತೀರಾ? ಇದು ಇವಾಗ ನಿಮಗೆ ಈ ಶಕ್ತಿ ನಿಮ್ಮದು ತೋರಿಸ್ಬೇಕು. ಇವಾಗ ನಾನು ಮಾಡ್ತೀನಿ, ನಾನು ಹೋಗ್ತೀನಿ, ಏನಾದರೂ ಪರವಾಗಿಲ್ಲ, ಬಾರೋ ಮಾಡ್ಕೊಂಡಾದ್ರೂ ಕಾಸನ್ನ ನಾನು ಸೇರ್ಕೊತೀನಿ. ಬಿಕಾಸ್ ಐ ಆಮ್ ರೆಡಿ, ನನಗೆ ಬೇಕು, ಐ ಆಮ್ ರೆಡಿ, ನನಗೆ ನಾಲೆಜ್ ಬೇಕು, ನಾನು ರೆಡಿ ಇದ್ದೀನಿ ಖರ್ಚು ಮಾಡೋಕ್ಕೆ. ಐ ಆಮ್ ರೆಡಿ, ನಾನು ಪ್ರಿಪೇರ್ ಆಗೋಕ್ಕೆ ನಾನು ರೆಡಿಯಾಗಿದ್ದೀನಿ. ಇದು ಯಾವಾಗಲೂ ಮುಂದಿನ ನೋಡು, ನೆಕ್ಸ್ಟ್ ಸ್ಟೆಪ್ ತಗೋ ಅಂತ ಹೇಳುತ್ತೆ. ಓಕೆ, ಪಾಠ ಕಲಿಯೋದ್ರ ಬಗ್ಗೆ ಹೇಳುತ್ತೆ. ಆ್ಯಂಡ್ ನಾನು ನಿಮ್ಗೆ ಸ್ಟಾರ್ಟಿಂಗಲ್ಲಿ ನೋಡಿದಾಗ 3 ಕಾರ್ಡ್ ರಿವರ್ಸ್ ಇತ್ತು. ಸೊ ಹಿಂದೆ ಮುಂದೆ ನೋಡ್ತಾ ಇದ್ದೀರಾ ಜಾಸ್ತಿ.
ಬಟ್ ಈ ತಡೆ ಏನಕ್ಕೆ ಬರ್ತಿದೆ ಅಂದರೆ ಮಿಸ್ಗೈಡೆನ್ಸ್, ಮಿಸ್ಇನ್ಫಾರ್ಮೇಷನ್, ಈ 2 ವರ್ಡ್ ಬಂತು. ನಿಮ್ಗೇನು ಬೇಕೋ ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ನೀವು ಹಿಡ್ದಿದ್ದೀರ, ಆಯಿತಾ. ಬಟ್ ಯಾರೋ ಇನ್ನೊಬ್ಬರು ನಿಮ್ಮನ್ನ ಮೈಂಡ್ ಡೈವರ್ಟ್ ಮಾಡೋಕ್ಕೆ ಇನ್ನೊಂದೇನೋ ಒಂದು ಆಪ್ಷನ್ ತರ್ತಾಯಿದ್ದಾರೆ. ಸೊ ನಿಮಗೆ ನನ್ನ ಕೈಯಲ್ಲಿರೋದ್ರಲ್ಲಿ 2ರಲ್ಲಿ 1 ನಾನು ಬಿಡಬೇಕು, ಅದನ್ನ ಇಸ್ಕೊಬೇಕು. ಬಿಡಲಾ ಬೇಡವಾ? ಇದರಲ್ಲೇ ನೀವು ಸಿಕ್ಕಾಕೊಂಡಿರೋದು. ಅದಕ್ಕೆ ನಿಮಗೆ ಇದು 3 ಕಾರ್ಡನ್ನು ಉಲ್ಟಾ ಬಂದಿದ್ದು, ಅಂದರೆ ರಿವರ್ಸ್ ಈ ಥರ ಬಂದುಬಿತ್ತು ನೋಡಿ. ಇಲ್ಲಿ ಇಫ್ ಯು ಕಾನ್ಸಂಟ್ರೇಟ್ ಮಾಡಿ ನೋಡಿದ್ರೆ ಇಲ್ಲಿ ಇನ್ನೊಂದು ಕೈ ಇದೆ. ಆ್ಯಂಡ್ ಇವ್ರ ಕೈ, ಒಂದು ಕೈನಲ್ಲಿ ವಾಂಡಿಂದ, ಇನ್ನೊಂದು ಕೈನಲ್ಲಿ ಬಾಲ್ ಇದೆ. ವೈಟ್ ಲೈಟ್, ಡಿವೈನ್ ಪ್ರೊಟೆಕ್ಷನ್ ಇದೆ. ಓಕೆ, ಡಿವೈನ್ ನಾಲೆಜ್ ಅನ್ನೋದೊಂದಿದೆ. ಆ್ಯಂಡ್ ಈ ಕಡೆ ಇನ್ನೊಂದು ಕೈ, ಇನ್ನೊಂದು ವಾಂಡು. ಇವ್ರ ಕೈನಲ್ಲಿ 2 ಕೈನಲ್ಲೂ ಒಂದೊಂದಿದೆ. ಇದು ಇನ್ನೊಂದು ಎಕ್ಸ್ಟ್ರಾ. ಸೊ ಏನಾದರೂ ನಿಮ್ಮ ಹತ್ರ ಜಾಸ್ತಿ ರಿಸೋರ್ಸಸ್ ಅಂತ ಇದ್ದರೆ, ಒಂದೇ ಥರದ್ದು ಇನ್ನೊಂದು 2 3 ಇದೆ ಅಂದರೆ ಅದನ್ನು ಒಂದು ಮಾಡ್ಕೊಳ್ಳಿ. ಚಾಯ್ಸ್ ಮಾಡಬೇಕಾದಾಗ ಚಾಯ್ಸ್ ಮಾಡಬೇಕಾದಾಗ ನೀವು ನಿಮ್ಮ ಮನಸ್ಸಿನ ಮಾತು ಕೇಳಿ. ಓಕೆ, ಮನಸ್ಸಿನ ಮಾತು ಕೇಳಿ, ದಯವಿಟ್ಟು ಕೇಳಿ. ಬಿಕಾಸ್ ಇಲ್ಲಿ ನೀವು ಲರ್ನಿಂಗ್ ಸ್ಟೇಜಲ್ಲಿ ಇದ್ದೀರಾ, ದುಡ್ಡು ಕಷ್ಟ ಇದೆ. ಸೊ ಇದ್ರದ್ದು ಅಡ್ವಾಂಟೇಜ್ ತೊಗೊತಾ ಇದ್ದಾರೆ. ನಿಮ್ಮನ್ನು ಮುಂದೆ ಹೋಗೋಕ್ಕೆ ಬಿಡ್ತಾ ಇಲ್ಲ. ನನಗೆ ಹೇಳ್ತಾ ಇದ್ದಾರೆ, ನಿಮ್ಮ ಹತ್ರ ನಡೆಯೋಕ್ಕೆ ಎಷ್ಟು ಬೇಕೋ ಅಷ್ಟು ಇದ್ರೂ ಇನ್ನೊಂದೇನೋ ಅಂತಂದು ನೀವು ನಡೀತಾ ಇರೋ ದಾರಿಗೆ ಒಂದು ತಡೆ ಥರ ತರ್ತಾ ಇದ್ದಾರೆ ಅಂತ. ಓಕೆ, ಡೆಫಿನೆಟ್ಲಿ ಇಲ್ಲೊಬ್ಬರು ವ್ಯಕ್ತಿ ಇದ್ದಾರೆ, ಬಟ್ ಈ ವ್ಯಕ್ತಿ ಯಾರು ಅಂತ ನಿಮಗೆ ಗೊತ್ತಿಲ್ಲ, ನಿಮ್ಗದು ಗೊತ್ತಿಲ್ಲ. ಈಗಲ್ ಸ್ಪಿರಿಟ್, ಈಗಲ್, ಎಲ್ಲೋ ಈಗಲ್ ಇದೆ ಇಲ್ಲಿ. ಈಗಲ್ ನಂಗೆ ಆ್ಯಕ್ಚುಲಿ ಕಾರ್ಡ್ ನೋಡಿ ಚಾನಲ್ ಆಗಿದ್ದು, ಬಟ್ ಲಿಟ್ರಲಿ ಇಲ್ಲಿದೆ, ನಾನು ಅಬ್ಸರ್ವ್ ಮಾಡಿಲ್ಲ, ಸಾರಿ. ಈಗಲ್ ಸ್ಪಿರಿಟ್ನ ನೀವು ಯೂಸ್ ಮಾಡಿ. ಅಂದರೆ ಒಂದು ಮ್ಯಾಜಿಕ್ ಮಂತ್ರ ನಾನು ನಿಮ್ಗೆ ಹೇಳ್ತೀನಿ. ಈಗಲ್ ಮ್ಯಾಜಿಕ್ ಬಿಗಿನ್ಸ್ ನಾವ್. ಈ ವುಲ್ಫ್ ಮ್ಯಾಜಿಕ್ ಬಿಗಿನ್ ನಾವ್ ಈಸ್ ವೆರಿ ಕಾಮನ್, ಇದೆಲ್ರಿಗೂ ಗೊತ್ತು. ಬಟ್ ಇದು ಸ್ಪೆಸಿಫಿಕಲಿ ನಿಮ್ಗೆ ಇದು ರೆಸನೇಟ್ ಆಗ್ತಿದೆ ಅಂದರೆ ಈಗಲ್ ಮ್ಯಾಜಿಕ್ ಬಿಗಿನ್ ನಾವ್ ಅಂತ ಅಂದ್ಕೊಳ್ಳಿ. ಟಾಪ್ ಬರ್ಡ್ ಸೇವ್ ಯು ನೋಡಿ ಸಿಚುವೇಶನ್. ಯಾಕಂದ್ರೆ ನಿಮ್ಮ ಕೈನಲ್ಲಿ ನಿಮ್ಗೆ ಎಷ್ಟು ಬೇಕೋ ಶಕ್ತಿ ಅಷ್ಟಿದೆ. ಓಕೆ, ನೀವು ಅಫೋರ್ಡ್ ಮಾಡ್ಬೋದು. ಬಟ್ ಇಲ್ಲಿ ತಡೆ ಬರ್ತಿದೆ ಥರ್ಡ್ ಪಾರ್ಟಿಯಿಂದ, ಥರ್ಡ್ ವ್ಯಕ್ತಿಯಿಂದ. ಅವ್ರು ಯಾರು ಅಂತ ನಿಮಗೆ ಗೊತ್ತಿಲ್ಲ. ಓಕೆ, ಅವ್ರನ್ನ ತೋರಿಸ್ಕೊತಾ ಇಲ್ಲ, ಸುಮ್ಮನೆ ಪಟಾಕಿ ಥರ ಸ್ವಲ್ಪ ಹಿಂಗೆ ಹಚ್ಚಿ ಬಿಟ್ಬಿಟ್ಟು ಓಡೋಗ್ಬಿಡ್ತಾರೆ. ಅದು ಡಮ್ ಅಂದ್ಬಿಡುತ್ತೆ. ಯಾರು ಹಚ್ಚಿದ್ರು, ಎಲ್ಲಿ ಓಡೋದ್ರು, ಏನೂ ಗೊತ್ತಾಗಿಲ್ಲ. ಸೊ ನಿಮ್ಗೆ ಗೊತ್ತಿಲ್ಲ ಈ 3ನೇ ವ್ಯಕ್ತಿ ಯಾರು ಅಂತ. ಹಾಗಾಗಿ ನಿಮ್ಮ ಇಂಟ್ಯೂಷನ್ ಮಾತು ಕೇಳಬೇಕು. ಅದನ್ನ ಮನಸ್ಸಿನ ಮಾತೇನಾದರೂ ಕೇಳಬೇಕು. ಸೊ ಇದಕ್ಕೆ ನಿಮಗೆ ಈಗಲ್ ಸ್ಪಿರಿಟ್ ತುಂಬ ಹೆಲ್ಪ್ ಆಗುತ್ತೆ. ಓಕೆ, ಈಗಲ್ ಮ್ಯಾಜಿಕ್ ಬಿಗಿನ್ಸ್ ನಾವ್. ಅಥವಾ ಕನ್ನಡದಲ್ಲಿ ಹೇಳಬೇಕಂದ್ರೆ, ಕನ್ನಡದಲ್ಲಿ ಹೆಂಗೆ ಹೇಳೋದು, ಈಗಲ್ ಮ್ಯಾಜಿಕ್ ಈಗ ಶುರುವಾಗಲಿ ಆ ಥರ. ಅಥವಾ ಈಗಲ್, ಬರೀ ಈಗಲ್ ಅಂತ ಇದ್ರೂ ನೋಡಿ, ಹೆಂಗನ ಇರಲಿ, ನಿಮ್ಮ ಬಾಯಲ್ಲಿ ಹೆಂಗೆ ಬಂದರೂ ಪರವಾಗಿಲ್ಲ, ಈಗಲ್ ಅನ್ನೋ ಹೆಸರು ಮುಖ್ಯ ಅಷ್ಟೇ. ಓಕೆ, ಸೊ ಈಗಲ್ ಸ್ಪಿರಿಟ್ ಜೊತೆ ಸ್ವಲ್ಪ ಕನೆಕ್ಟಾಗಿ, ಮತ್ತಿಲ್ಲ ಗೂಗಲಲ್ಲಿ ಈಗಲ್ದು ಇಮೇಜನ್ನು ಡೌನ್ಲೋಡ್ ಮಾಡಿ. ಆದಷ್ಟು ನೀವು ಎಂಥ ಇಮೇಜ್ ಡೌನ್ಲೋಡ್ ಮಾಡಬೇಕಂದ್ರೆ ಕೂತಿರೋಂಗೆ, ಆ ಕಡೆ ಈ ಕಡೆ ನೋಡ್ತಾ ಇರೋಂಗೆ ಅಲ್ಲ, ಹಾರ್ತಿರೋ ಅಂಥ ಈಗಲ್ಲು. ಕೆಳಗಡೆ ನಿಮಗೆ ಭೂಮಿ ಕಾಣಿಸ್ತಿದೆ, ಆಕಾಶದಲ್ಲಿ ಹಾರ್ತಾ ಇದೆ ಈಗಲ್ಲು. ಓಕೆ, ಅಂಥ ಇಮೇಜ್ನ ನೀವು ಡೌನ್ಲೋಡ್ ಮಾಡ್ಕೊಂಡು ಸೇವ್ ಮಾಡ್ಕೊಳ್ಳಿ. ನಿಮ್ಗೆ ಯಾವಾಗ ಈ ಕ್ಲಾರಿಟಿ ಬೇಕು ಅನಿಸುತ್ತೋ, ಅಥವಾ ಈ ತಡೆ ಯಾರು ಅಂತ ಗೊತ್ತಾಗ್ತಾ ಇಲ್ವೋ, ಅಥವಾ ಮಾಡಬೇಕು ಬಟ್ ಮಾಡೋಕ್ಕಾಗ್ತಾಯಿಲ್ಲ ಅಂತ ಅನಿಸ್ತಾ ಇದೆ, ನೀವು ಸುಮ್ಮನೆ ಆ ಫೋಟೋ ನೋಡಿ, ಕನೆಕ್ಟ್ ಆಗುತ್ತೆ. ನೀವೇನು ಮಂತ್ರ ಹೇಳಿಲ್ಲ ಅಂದರೂ ಪರವಾಗಿಲ್ಲ. ಓಕೆ, ನೈಸ್, ವೆರಿ ನೈಸ್. ಇದು ಆ್ಯಕ್ಚುಲಿ ನಿಮಗೆ ಕನ್ಫ್ಯೂಷನ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಯಾರು, ಕ್ರಿಯೇಟ್ ಮಾಡ್ತಿರೋದು. ಅದನ್ನು ನೀವು ಆರಾಮಾಗಿ ತಪ್ಪಿಸ್ಬೋದು. ಓಕೆ, ಸೊ ಅದು ಪರವಾಗಿಲ್ಲ, ತಪ್ಪಿಸ್ಬೋದು. ಈ ನಿಮ್ಮ ಕೈಲಿ ತಪ್ಸೋಕ್ಕಾಗುತ್ತೆ. ಓಕೆ, ಹಾಗಾಗಿ ಈ ಕಾರ್ಡೊಂದು ಬಂತು. ತಡೆ ಬರ್ತಿದೆ, ತಡೆ ಯಾರ್ದು ಗೊತ್ತಿಲ್ಲ, ಅನ್ನೋನ್ ಹ್ಯಾಂಡ್ ಇದೆ ಇಲ್ಲಿ ನೋಡಿ. ಓಕೆ,
ಸೊ ನಿಮ್ದೊಂದು ಬ್ಲೆಸ್ಸಿಂಗ್ ಏನು ಅಂತಂದರೆ, ನೀವು ರೆಡಿ ಇದ್ದೀರಾ ಮುಂದೆ ನಡೆಯೋಕ್ಕೆ, ಬಟ್ ಬಿಡ್ತಾ ಇಲ್ಲ. ಸೊ ಯಾರು ತಡೀತಿದ್ದಾರೋ ಅಥವಾ ಯಾವ ವಿಷಯ ನಿಮಗೆ ತಡೀತಾ ಇದೆ ಅಂತ ಅನಿಸುತ್ತೋ ಆ ವಿಷಯನ ನೀವು ಕಟ್ ಮಾಡಿ, ಆ ವಿಷಯನ ನೀವು ಡ್ರಾಪ್ ಮಾಡಿ. ಈಗಲ್ದು ಹೆಲ್ಪ್ ತಗೊಳ್ಳಿ, ನಿಮಗೆ ಬ್ಲೆಸ್ಸಿಂಗ್ಸ್ ಅನ್ನೋದು ಬಂದೇ ಬರುತ್ತೆ. ಓಕೆ, ಇದು ನಿಮ್ಮ ಒಂದು ನೈಸ್ ಬ್ಯೂಟಿಫುಲ್ ಬ್ಲೆಸ್ಸಿಂಗ್. ಆ್ಯಂಡ್ ಈ ಅನ್ನೋನ್ ಹ್ಯಾಂಡ್ನೂ ಕೂಡ ನೀವು ಬೇಕಿದ್ರೆ ಈಗಲ್ ಸ್ಪಿರಿಟ್ ಯೂಸ್ ಮಾಡಿಕೊಂಡು, ಈ ಅನ್ನೋನ್ ಪರ್ಸನ್ ಯಾರಿದ್ರೂ ಪರವಾಗಿಲ್ಲ, ನನಗೂ ಅವ್ರಿಗೂ ಸಂಬಂಧ ಇಲ್ಲ, ಅವ್ರು ಹೇಗೆ ಬಂದರೋ ಅನ್ನೋನ್ ಆಗಿ ಗೊತ್ತಾಗದೇ ಇರೋಂಗೆ, ಅವ್ರು ಹಾಗೆ ಹೊಟ್ಟೋಗ್ಬಿಡ್ಲಿ, ಗೊತ್ತಾಗದೇ ಇರೋಂಗೆ ಹೊಟ್ಟೋಗ್ಬಿಡ್ಲಿ ಅಂದರೆ ಲೈಫ್ ಬಿಟ್ಟು ಹೊಟ್ಟೋಗ್ಬಿಡ್ಲಿ ಅಂತ. ಓಕೆ, ನಿಮ್ಮ ಜೀವನದಿಂದ ಹೊಟ್ಟೋಗ್ಬಿಡ್ಲಿ ಅಂತ. ಬಟ್ ನಿಮ್ಮ ಪ್ಯಾಷನ್, ನಿಮ್ಮ ಒಂದು ಸತ್ಯ ಮತ್ತು ಒಂದು ರೀತಿನಲ್ಲಿ ಬದುಕ್ತಾ ಇದ್ದೀರ ನೀವು. ಈ ರೀತಿನಲ್ಲಿ ನೀವು ಕಂಟಿನ್ಯೂ ಮಾಡಿ ಬದುಕೋಕ್ಕೆ. ವೆರಿ ನೈಸ್, ರಿಯಲಿ ವೆರಿ ನೈಸ್. ಇನ್ನೊಂದು ಕಾರ್ಮಿಕ್ ಲೆಸನ್ ಕೂಡ ಇದೆ ಇದರಲ್ಲಿ. ಕಾರ್ಮಿಕ್ ಲೆಸನ್ ಕೂಡ ಕಲಿಬೇಕು ನೀವು. ಸೊ ಕಲಿಯೋದು ಅಂತಹ ಆಪರ್ಚುನಿಟಿಗಳು ತುಂಬ ಬರುತ್ತೆ ನಿಮಗೆ. ಕಲಿಯೋದು ಕೂಡ ಲಕ್ಕಿಯಾಗಿರಬೇಕು. ಒಂದು ಏನೇ ಆಗಲಿ ಲೈಫಲ್ಲಿ ಕಲಿಯೋಕ್ಕೆ ನಿಮಗೊಂದು ಆಪರ್ಚುನಿಟಿ ಬಂತು ಅಂದರೆ ನೀವು ಲಕ್ಕಿ ಅಂತ ನೀವು ಅಂದ್ಕೊಳ್ಳಿ. ವೆರಿ ಗುಡ್. ಸ್ವಲ್ಪ ಈ ಥರ್ಡ್ ವ್ಯಕ್ತಿ ಯಾರು ಅನ್ನೋರು ಸ್ವಲ್ಪ ಹೋಗ್ಬಿಟ್ರೆ ನಿಮಗೆ ಲೈಫ್ನಲ್ಲಿ ದಾರಿ ಕಾಣಿಸ್ಬಿಡುತ್ತೆ. ನಾನು ಹೇಳಿಲ್ವಾ ಇಂಟ್ಯೂಷನ್ ಯೂಸ್ ಮಾಡಿ ಅಂತ, ಗೊತ್ತಾಗುತ್ತೆ ನಿಮಗೆ. ತಿರ್ಗಾ ಮ್ಯಾಜಿಷಿಯನ್, ಎಸ್, ಫಾರ್ ಶ್ಯೂರ್ ಮೈ ಫ್ರೆಂಡ್, ಫಾರ್ ಶ್ಯೂರ್. ದುಡ್ಡು ಕಷ್ಟ ಅಂದರೆ 5 ಆಫ್ ಪೆಂಟಕಲ್ಸ್, ದುಡ್ಡು ಕಷ್ಟನೇ. ವೀಲ್ ಆಫ್ ಫಾರ್ಚೂನ್, ನಿಮಗೆ ಒಂದು ಒಳ್ಳೆ ಟೈಮ್ ಬರ್ತಾಯಿದೆ. ತಡೆ ಅನ್ನೋದು ಆಗ್ತಿದ್ದಾರೆ. ನಾನು ಇಲ್ಲಿ ಕೂಡ ಇದು ದೇವ್ರ ಕೈ ಹೇಳ್ತೀನಿ, ಇದು ನನಗೆ ಗೊತ್ತು. ಬಟ್ ಈ ವ್ಯಕ್ತಿ ಇದು ಯಾರು ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ. ಸದ್ಯಕ್ಕೆ ಅವ್ರನ್ನ ರಿವೀಲ್ ಕೂಡ ಮಾಡೋಕ್ಕೆ ರೆಡಿ ಇಲ್ಲ. ಇವಾಗ ನೀವು ಮೇಲೆ ಬರ್ತೀರಾ, ಅವ್ರು ಕೆಳಗೆ ಬೀಳ್ತಾರೆ. ಡಿಸಿಷನ್ ಮೇಕಿಂಗಲ್ಲಿ ಪ್ರಾಬ್ಲಮ್. ನಾನು ಆವಾಗಲೇ ಹೇಳಿದೆ ನಿಮಗೆ, ಕನ್ಫ್ಯೂಷನ್ ಇದೆ, ಡಿಸಿಷನ್ ಇದೆ, ಲ್ಯಾಕ್ ಆಫ್ ಮನಿ ಅಂತ ಒಂದು ಮೈಂಡಲ್ಲಿದೆ. ಮುಖ ಓಕೆ, ನಿಮ್ಮ ಹಾರ್ಟ್ ವಾಯ್ಸ್ ಕೇಳಬೇಕು. ಓಕೆ, ಅದೇ ಇಲ್ಲಿ ಹಿಂದೆಗಡೆ ತೋರಿಸೋದು. ಹಾರ್ಟ್ ವಾಯ್ಸ್ ಕೇಳಿ. ಮುಂದಕ್ಕೆ ನೋಡ್ತಾ ಇದ್ದೀರಾ, ಬಟ್ ತಡೆ ಬರ್ತಾ ಇದೆ. ಎಲ್ಲ ನಾನು ಹೇಳಿದೆ ಈ ಕಾರ್ಡ್ಸ್ನಲ್ಲೂ ಕೂಡ ಇದೆ. ಓಕೆ, ಸೊ ಥ್ಯಾಂಕ್ ಯು ನಿಮ್ಮೆಲ್ರಿಗೂ ಇಷ್ಟೊತ್ತು ನನ್ನ ಮಾತು ಕೇಳೋದಕ್ಕೆ ಆ್ಯಂಡ್ ನನ್ನ ರೀಡಿಂಗ್ ನೋಡೋದಕ್ಕೆ. ಆ್ಯಂಡ್ ಇಷ್ಟು ಹೇಳ್ತಾ ನಾನು ರೀಡಿಂಗ್ ಮುಗಿಸ್ತೀನಿ. ಆ್ಯಂಡ್ ಒನ್ ಮೋರ್ ಥಿಂಗ್, ಲಾಸ್ಟ್ ಒನ್ ಮೋರ್ ಥಿಂಗ್. ನಾನು ನಿಮಗೆ ಝೂಮ್ ಲಿಂಕಲ್ಲಿ ಕೊಟ್ಟು ಫೇಸ್ ಟು ಫೇಸ್ ರೀಡಿಂಗ್ ಮಾಡಬೇಕಾದಾಗ ನಾನು ಜಾತಕ, ಶನಿ, ರಾಹು, ಕೇತು ಏನೂ ಯೂಸ್ ಮಾಡಲ್ಲ. ಓಕೆ, ಯಾರಿಗೂ ಸಫರ್ ಮಾಡೋ ಅಂತಹ ಹಕ್ಕಿಲ್ಲ. ಎಲ್ಲರೂ ಖುಷಿಯಾಗಿ ಬದುಕಬೇಕು, ಅಸೆನ್ಷನ್ ಅನ್ನೋದಾಗಬೇಕು ಲೈಫಲ್ಲಿ. ಆಮೇಲೆ ಜೀವನ ಮುಗಿಸ್ಬೇಕು ಅಂತ ನಮ್ಮ ಟೈಮ್ ಬಂದಾಗ ನಾವು ಹೋಗಬೇಕು ಮೇಲೆ. ಯಾರಿಗೂ ಹಕ್ಕಿಲ್ಲ ಸಫರ್ ಮಾಡೋಕ್ಕೆ, ಕಷ್ಟಪಡೋಕ್ಕೆ ಜೀವನದಲ್ಲಿ. ಓಕೆ, ನಾನು ಅದನ್ನು ಇಟ್ಕೊಂಡು ನಾನು ನಿಮಗೆ ಹೀಲ್ ಮಾಡ್ತೀನಿ ಫೇಸ್ ಟು ಫೇಸ್ ಎಲ್ಲ. ಓಕೆನಾ, ಫೇಸ್ ಟು ಫೇಸ್ ಎಲ್ಲ. ಸೊ ಟ್ಯಾರೋ ಬೇರೆ, ಆಕಾಶಿಕ್ ರೀಡಿಂಗ್ ಅಂತ ನಾನು 2 ಮಾಡ್ತೀನಿ, ಬೇರೆ ಬೇರೆ ಇರುತ್ತೆ. ನೀವು 2ರಲ್ಲಿ ಒಂದು ಚೂಸ್ ಮಾಡ್ಬೋದು. ಬಟ್ ನಾನು ಹೇಳೋದು ಆಕಾಶಿಕ್ ರೀಡಿಂಗ್ ತೊಗೊಳ್ಳಿ ಅಂತ. ಬಿಕಾಸ್ ನಾನು ಮಾಡಿದಾಗ ನಿಮ್ಗೆ ಅದು ಇನ್ಸ್ಟೆಂಟ್ 1 ಅಥವಾ 2 ದಿವಸದಲ್ಲೇ ನಿಮಗೆ ಅದು ಚೇಂಜಸ್ ಶುರು ಆಗ್ತಾ ಬರುತ್ತೆ. ಓಕೆ, ಟ್ಯಾರೋ ಬೇಕಿದ್ದರೆ ಟ್ಯಾರೋ ತೊಗೊಬೋದು, ಆಕಾಶಿಕ್ ರೀಡಿಂಗ್ ಬಂದರೆ ಆಕಾಶಿಕ್ ರೀಡಿಂಗ್ ತೊಗೊಬೋದು. ಆ್ಯಂಡ್ ನಾನು ಈ ಜಾತಕ ಗಿತ್ಕ ಅಲ್ಲ, ನಾನು ಅದಕ್ಕೆ ಹೋಗೋದು ಇಲ್ಲ, ನಾನು ಅದನ್ನು ನಂಬೋದೂ ಇಲ್ಲ. ಸೊ ನನ್ನ ರೀಡಿಂಗ್ ನಿಮಗೆ ಬಂದಮೇಲೆ ನಿಮ್ಗೆ ಗೊತ್ತಾಗುತ್ತೆ ನಾನೇನು ಹೆಂಗೆ ಯಾವ ಥರ ಮಾಡ್ತೇನೆ ಅಂತ. ಓಕೆ, ಆ್ಯಂಡ್ ಯಾರಿಗೂ ಸಫರ್ ಮಾಡೋ ಹಕ್ಕಿಲ್ಲ, ಯಾರೂ ಸಫರ್ ಮಾಡಬಾರ್ದು. ಎಲ್ಲರೂ ಚೆನ್ನಾಗಿರಬೇಕು, ಇರೋದೊಂದಿಷ್ಟು ದಿವಸ ಖುಷಿಯಾಗಿರಬೇಕು, ನೆಮ್ಮದಿಯಾಗಿರಬೇಕು. ಕಷ್ಟ ತಂದು ಇರೋದಿಷ್ಟು ಬದುಕೋಕ್ಕೆ ಒಂದೊಂದು ನಿಮಿಷ ಸಫರಿಂಗ್ ಥರ ಮಾಡ್ತಾರೆ. ಬಟ್ ನೋ, ಯು ಡೋಂಟ್ ಡಿಸರ್ವ್. ನೀವು ಕಷ್ಟಪಡಬಾರ್ದು. ಆ್ಯಂಡ್ ನಾನು ಹೀಲ್ ಮಾಡ್ತೀನಿ ನಿಮ್ಮನ್ನ. ಸೊ ಡೋಂಟ್ ವರಿ. ಇನ್ಸ್ಟೆಂಟ್ ಹೀಲಿಂಗ್ ಬೇಕು ಅಂತಂದ್ರೂ ಬರ್ಬೋದು. ಇನ್ಸ್ಟೆಂಟ್ ಹೀಲಿಂಗ್ ಆನ್ ದ ಸ್ಪಾಟ್. ಓಕೆ, ನಾನು ಯೂಶ್ವಲಿ ಆಕಾಶಿಕ್ ರೀಡಿಂಗ್ ನೈಟ್ ಮಾಡ್ತೀನಿ. ಬಿಕಾಸ್ ಅದು ನೀವು ಕೇಳಿ ಮಲಗಿದಾಗ ನಿಮಗೆ ನೈಟ್ ಫುಲ್ ಅದು ಹೀಲಿಂಗ್ ಎನರ್ಜಿ ನಾನು ಕಳಿಸ್ತೀನಿ. ಸೊ ಹಾಗಾಗಿ ನಿಮಗೆ ನೈಟ್ ಫುಲ್ ಹೀಲ್ ಆಗುತ್ತೆ. ನೆಕ್ಸ್ಟ್ ಬೆಳಿಗ್ಗೆ ನೀವು ಎದ್ದಾಗೇ ನಿಮ್ಮ ಲೈಫಲ್ಲಿ ಚೇಂಜಸ್ ನೋಡ್ತೀರಾ. ಟ್ಯಾರೋ ರೀಡಿಂಗ್ ಅಂದರೆ ಈ ಥರ ಸಿಂಪಲ್ಲಾಗಿರುತ್ತೆ ಅಷ್ಟೇ. ಏನಾಗ್ತಿದೆ, ನೀವೇನು ಮಾಡಬೇಕು ಆ ಥರ. ಬಟ್ ಇದ್ರದ್ದು ಸ್ಪೆಸಿಫಿಕ್ ಟೈಮ್ ಪೀರಿಯಡ್ ಅಂತ ಇರೋದಿಲ್ಲ.
ಅಕಾಶಿಕ್ ರೀಡಿಂಗ್ದು ನಾನು ಗ್ಯಾರಂಟಿ ಕೊಡ್ತೀನಿ. ಓಕೆ, ಇವತ್ತು ನಾನು ನಿಮಗೆ ಅಕಾಶಿಕ್ ರೀಡಿಂಗ್ ಕೊಟ್ಟೆ, ನೀವು ಕೇಳಿದ್ರಿ, ಊಟ ಮಾಡಿದ್ರಿ, ನೈಟ್ ಮಲ್ಕೊಂಡ್ರಿ, ನೆಕ್ಸ್ಟ್ ಬೆಳಿಗ್ಗೆ ಅಷ್ಟರಲ್ಲೇ ನಿಮಗೆಲ್ಲ ಚೇಂಜಸ್ ಗೊತ್ತಾಗ್ತಾ ಬರುತ್ತೆ, ಅಷ್ಟು ಇನ್ಸ್ಟೆಂಟು. ಓಕೆ, ಸೊ ಇಷ್ಟು ಹೇಳ್ತಾ ನಾನು ರೀಡಿಂಗ್ ಮುಗಿಸ್ತೀನಿ. ಥ್ಯಾಂಕ್ ಯು ಸೊ ಮಚ್. ನಿಮ್ಮೆಲ್ರಿಗೂ ಒಳ್ಳೆಯದಾಗಲಿ, ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು. ಪೂಜಾ ಈ ಕಡೆಯಿಂದ ಫ್ರಮ್ ಆರ್ಯವಂಶಿ ಪೂಜಾ ಚಾನಲ್. ಬಾಯ್ ಬಾಯ್, ನಮಸ್ಕಾರ.